ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಮಂಗಳವಾರ 4 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 21ನೇ ವಚನ. ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಿಂದ ನಮಗೆ ಸಿಗುವಂಥ ಪವಿತ್ರಾತ್ಮನ ವರವನ್ನು ನಾವು ಯಥಾರ್ಥವಾಗಿ ಸ್ವೀಕರಿಸಬೇಕು. ನಮ್ಮ ಹೃದಯವು ದೇವರ ಮುಂದೆ ಸರಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರ ಮುಂದೆ ನಮ್ಮ ಹೃದಯವು ಸರಿ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಶಿಷ್ಯರು ಅನೇಕ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಫಿಲಿಪ್ಪನು ಸಮಾರ್ಯಕ್ಕೆ ಹೋಗಿ ಯೇಸು ಕ್ರಿಸ್ತನ ಜೀವನ, ರಕ್ಷಣೆ, ಮರಣ, ಪುನರುತ್ಥಾನ, ಯೇಸುವಿನ ಮೂಲಕವಾಗಿ ಆಗುವಂಥ ರಕ್ಷಣೆಯ ವಿಚಾರವಾಗಿ ಎಲ್ಲರಿಗೂ ತಿಳಿಸಿದಾಗ ಅನೇಕರು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ದೀಕ್ಷೆ ಮಾಡಿಸಿಕೊಂಡರು. ಆದರೆ ಅಲ್ಲಿನ ಒಬ್ಬ ವ್ಯಕ್ತಿ ತಾನು ಬಹಳಷ್ಟು ರೀತಿಯಲ್ಲಿ ಪವಾಡ ಮಾಡುವಂಥವನಾಗಿದ್ದನು. ಅವನು ಇವರ ಶಕ್ತಿ ಅಥವಾ ಇವರು ಮಾಡುವಂಥ ಅದ್ಭುತ ಕಾರ್ಯವನ್ನು ನೋಡಿ ಪೇತ್ರನು ಮತ್ತು ಯೋಹಾನನು ಯೆರೂಸಲೇಮಿನಿಂದ ಬಂದು ಸಮಾರ್ಯದಲ್ಲಿ ಅವರ ಮೇಲೆ ಕೈಯಿಟ್ಟು ಪವಿತ್ರಾತ್ಮನಿಂದ ಅಭಿಷೇಕಿಸಿದಾಗ ಈ ವರವು ತನಗೂ ಬೇಕು ಎಂಬುದಾಗಿ ಹಣವನ್ನು ತಂದಿದ್ದನು. ಇದನ್ನು ನೋಡಿದಂಥ ಪೇತ್ರನು, ನಿನ್ನ ಆ ಒಂದು ಬೆಳ್ಳಿಯು ನಾಶವಾಗಲಿ, ನಿನಗೆ ಈ ರೀತಿಯಾದಂಥ ವರವು ಸಿಗುವುದಿಲ್ಲ, ಅದರಲ್ಲಿ ಪಾಲೂ ಇಲ್ಲ, ಭಾಗವೂ ಇಲ್ಲ, ಯಾಕಂದರೆ ನಿನ್ನ ಹೃದಯ ದೇವರ ಮುಂದೆ ಸರಿ ಇಲ್ಲ ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸಬೇಕಾದರೆ ನಮ್ಮ ಹೃದಯವು ದೇವರ ಮುಂದೆ ಸರಿಯಾಗಿರಬೇಕು. ನಮ್ಮ ಹೃದಯದಲ್ಲಿ ಕಲ್ಮಶವಾಗಲಿ, ನಮ್ಮ ಹೃದಯದಲ್ಲಿ ಸ್ವಾರ್ಥತೆ ಆಗಲಿ, ನಮ್ಮ ಹೃದಯದಲ್ಲಿ ದೇವರ ವರವನ್ನು ಹೇಗಾದರೂ ಪಡೆದುಕೊಳ್ಳಬಹುದು ಎಂಬಂಥ ಮನೋಭಾವವಾಗಲಿ ಇರುವುದೇ ಆದರೆ, ಅಥವಾ ದೇವರು ನಮ್ಗೆ ಕೊಟ್ಟಂಥ ವರವನ್ನು ಕೂಡ ದುರುಪಯೋಗ ಪಡಿಸಿಕೊಳ್ಳುತ್ತೇವೆಂಬಂಥ ಆ ಮನಸ್ಸಿರುವುದಾದರೆ ಅದು ದೇವರ ಮುಂದೆ ಸರಿ ಇರುವ ಹೃದಯ ಅಲ್ಲ. ಅದಕ್ಕೆ ನಾವು ಯಥಾರ್ಥವಾಗಿ ಮೊದಲು ನಮ್ಮ ದೇವರು ನಮಗೆ ಕೊಡುವಂಥ ವರವನ್ನು ಅಥವಾ ಆತ್ಮನನ್ನು ಸ್ವೀಕರಿಸಬೇಕಾದರೆ ನಮ್ಮ ಹೃದಯವು ದೇವರ ಮುಂದೆ ಸರಿಯಾಗಿರಬೇಕು. ಸರಿಯಾಗಿರುವಾಗ ದೇವರು ತನ್ನ ವರವನ್ನು ಕೊಡುತ್ತಾನೆ. ಆ ವರದಿಂದ ನಾವು ಅದ್ಭುತಗಳನ್ನು ಮಾಡಬಹುದು ದೇವರ ಮಹಿಮೆಗಾಗಿ. ಒಂದು ವೇಳೆ ನಾವು ಹೊಂದಿಕೊಂಡಿದ್ದಂಥವರು ನಮ್ಮ ಹೃದಯದು ಸರಿಯಾಗಿಲ್ಲದೆ ಹೋದಾಗಲೂ ಒಂದು ವೇಳೆ ಅದನ್ನು ದೇವರು ತೆಗೆಯಬಹುದು. ಅದಕ್ಕೆ ನಮ್ಮ ಹೃದಯ ದೇವರ ಮುಂದೆ ಯಾವಾಗಲೂ ಸರಿಯಾಗಿರಲಿ. ಕರ್ತನೇ, ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನೀನೇ ನಮ್ಮನ್ನು ಆಶೀರ್ವದಿಸು, ನಿನ್ನ ಆತ್ಮದ ವರದಿಂದ ತುಂಬಿಸು. ನಮ್ಮ ಹೃದಯವು ಯಾವಾಗಲೂ ನಿನ್ನ ಮುಂದೆ ಸರಿಯಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.